ನಮಸ್ಕಾರ ಎಲ್ರಿಗೂ. ನಿಮ್ ಜೊತೆ ಒಂದು ಘಟನೆನ ಹಂಚ್ಕೊಳ್ಬೇಕಂತಾನೆ ವಿಡಿಯೋ ಮಾಡಕತ್ತಿರೋದು. ಈಗೀಗ ಬಿಜಾಪುರದಲ್ಲಿ ಬೆಳಕಿಗೆ ಬಂದಿರುವಂತ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು. ಆ ಪ್ರಕರಣದ ಬಗ್ಗೆನೇ ಹೇಳಾಕತ್ತೀನಿ. ಎಷ್ಟೋ ಜನ ಮಕ್ಕಳಿಲ್ಲ ಅಂತೇಳಿ ಲಕ್ಷಾಂತರ ರೂಪಾಯಿ ರೊಕ್ಕನ ಹಾಕಿ ಮಕ್ಕಳನ್ನ ಪಡ್ಕೋಬೇಕಂತೇಳಿ ಹಂಬಲ್ಸೋ ತಂದೆ ತಾಯಿ ನೋಡಿದೀನಿ. ಮಕ್ಕಳು ಬೇಕಂತೇಳಿ ಪೂಜೆ ಪುನಸ್ಕಾರ ಮಾಡಿ ದೂರದ ದೇವರುಗಳಿಗೆ ಕೈ ಮುಗ್ದು ಹರಕೆ ಹೊತ್ಕೊಂಡು ಮಕ್ಕಳು ಬೇಕಂತೇಳಿ ಚಡ್ಪಡಿಸೋ ತಂದೆ ತಾಯಿ ನೋಡಿದೀನಿ. ಇಲ್ಲೊಬ್ಬ ಮಹಾನ್ ಭಾವ, ಅದರಲ್ಲೂ ತಂದೆ 6 ವರ್ಷದ ಮಗ ಸಿದ್ಧಾರ್ಥನನ್ನ ಫಸ್ಟ್ ಹೆಸರು ಹೇಳ್ಬಿಡ್ತೀನಿ. 6 ವರ್ಷದ ಮಗ ಸಿದ್ಧಾರ್ಥ, ಅವನ ತಂದೆ ಮಲ್ಲಿಕಾರ್ಜುನ. 6 ವರ್ಷದ ಮಗ ಸಿದ್ಧಾರ್ಥನನ್ನ ಹಾಸ್ಟೆಲಿಗೆ ಸೇರಿಸ್ತೀನಿ ಅಂತೇಳಿ ಮಗನ ಕರ್ಕೊಂಡು ಹೋಗಿ ಕೃಷ್ಣಾ ನದಿಗೆ ತಳ್ತಾನೆ. ಮನೆಯೆಲ್ಲ ನಂಬಿಸಿರ್ತಾನೆ, ಮಗನ ಹಾಸ್ಟೆಲಿಗೆ ಸೇರಿಸ್ಬಿಡೋಣ, ಅಲ್ಲಿ ಎಲ್ಲ ಓದೋದೆಲ್ಲ ನೋಡ್ಕೊಳ್ತಾರೆ, ಚೆನ್ನಾಗಿ ಓದ್ತಾನೆ ಅಂತೇಳಿ ಮನೇಲಿ ನಂಬಿಸಿ ಮಹಾರಾಷ್ಟ್ರದ ಕಡಾರ್ ಜಿಲ್ಲೆಯ ವಡೋಲಿ ಎಂಬಲ್ಲಿ ಕೃಷ್ಣಾ ನದಿ ಹರಿಯುತ್ತಿರುತ್ತೆ. ಆ ಕೃಷ್ಣಾ ನದಿಗೆ ಕರ್ಕೊಂಡು ಹೋಗ್ತಾನೆ. ಯಾರೂ ಇಲ್ಲದ ಸಮಯ ನೋಡ್ಕೊಂಡು ಆ ಹುಡುಗನ ನೀರಿಗೆ ತಳ್ತಾನೆ. ನೀರಿಗೆ ತಳ್ಳಿ ಆ ಹುಡುಗ ಒದ್ದಾಡೋದನ್ನ ನೋಡಿ ಅವನು ಮುಳುಗಿ ಸತ್ತಾದ ಬಳಿಕ ಮನೆಗೆ ಓಡೋಗ್ತಾನೆ. ಇದಾಗಿದ್ದೆ ಅವಾಗ ಮಾರ್ಚ್ 16ನೇ ತಾರೀಕು. ಇವಾಗ ಯಾವ ತಿಂಗಳು? 2026 ಏಪ್ರಿಲ್ ತಿಂಗಳು ಬರೋ ತನಕನೂ ಗೊತ್ತಾಗಲ್ಲ ಮನೆಯವ್ರಿಗೆ. ಮಗ ಹಾಸ್ಟೆಲ್ ಅಲ್ಲಿದ್ದಾನೆ, ನನ್ನ ಮಗನನ್ನ ಹಾಸ್ಟೆಲಿಗೆ ಬಿಟ್ಟು ಬಂದಿದ್ದಾರೆ ಅಂತ ಅನ್ಕೊಂಡಿರ್ತಾರೆ ಮನೆಯವ್ರೆಲ್ಲರೂ. ಏಪ್ರಿಲ್ 1ನೇ ತಾರೀಕು ಬರುತ್ತೆ. 2026 ಏಪ್ರಿಲ್ 1ನೇ ತಾರೀಕು ಬರುತ್ತೆ. ಮಗನ ಹುಟ್ಟು ಹಬ್ಬ ಇದೆ, ಮನೆಗೆ ಮಗನ ಕರ್ಕೊಂಡು ಬನ್ನಿ ಅಂತೇಳಿ ತಾಯಿ ಭಾಗ್ಯಶ್ರೀ ಹಠ ಮಾಡ್ತಾಳೆ. ಮಗನ ಮನೆಗೆ ಕರ್ಕೊಂಡು ಬರ್ಲೇಬೇಕು ನೀವು ಹಾಸ್ಟೆಲಿಂದ, ಅವ್ನ ಹುಟ್ಟದಬ್ಬ ಇದೆ, ನಾವು ಅವ್ನ ಹುಟ್ಟದಬ್ಬ ಮಾಡೋಣ ಅಂತೇಳಿ. ಎಲ್ಲಿಂದ ಕರ್ಕೊಂಡು ಬರ್ಬೇಕು? ಮಗನ ಜೀವನೇ ತೆಗೆದು ಬಂದಿದ್ದಾನೆ ಮಲ್ಲಿಕಾರ್ಜುನ. ನೀವೇ ಭಾಳ ಹಠ ಮಾಡ್ತಾಳೆ. ಅದನ್ನ ನೋಡಕ್ಕಾಗದೆ ಮಲ್ಲಿಕಾರ್ಜುನ ಏನ್ ಮಾಡ್ತಾನೆ, ತಪ್ಪಿಸ್ಕೊಳ್ತಾನೆ ಮನೆಯಿಂದ. ಆಮೇಲೆ ಮಲ್ಲಿಕಾರ್ಜುನ ತಪ್ಪಿಸ್ಕೊಂಡ ನಂತರ ಇವ್ರಿಗನ್ಸುತ್ತೆ ಇಲ್ಲ, ಏನೋ ತಪ್ಪಾಗಿದೆ, ನಮ್ಮ ಮಗನ ಬಗ್ಗೆ ಪತ್ತೇನೂ ಇಲ್ಲ, ನನ್ನ ಗಂಡನೂ ಎಲ್ಲೋ ಹೋದ ಅಂತೇಳಿ ಇವರು ಬಿಜಾಪುರ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅವನ ಹೆಂಡತಿಯವರು ತನಿಖೆ ನಡೆಯುತ್ತೆ ಇದ್ರ ಬಗ್ಗೆ. ಬಿಜಾಪುರದ SP ಆದಂತ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವ್ರು ಹೇಳ್ತಾರೆ, ಮಾರ್ಚ್ 16ನೇ ತಾರೀಕು ಕಡಾರ್ ಜಿಲ್ಲೆಯ ವಡೋಲಿ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸ್ ಸ್ಟೇಷನ್ಗೆ ಒಂದು ಬಾಲಕನ ಶವ ಪತ್ತೆ ಆಗಿರುತ್ತೆ. ಮಾರ್ಚ್ 16ನೇ ತಾರೀಕೆ. ಅದಲ್ಲದೆ ಇವನು ತಂದೆ ಮಲ್ಲಿಕಾರ್ಜುನ ಕೂಡ ಪೊಲೀಸರಿಗೆ ಸಿಕ್ಕಾಕೊಂಡಿರ್ತಾನೆ, ಬಿಜಾಪುರ ಪೊಲೀಸ್ ಸ್ಟೇಷನ್ಗೆ ಸಿಕ್ಕಾಕೊಂಡಿರ್ತಾನೆ. ಮಲ್ಲಿಕಾರ್ಜುನ ಹೇಳಿರುವಂತ ವಿಚಾರಕ್ಕೂ